ಹಾಯ್ ಹಲೋ ನಮಸ್ಕಾರ. ನಾನು ನಿಮ್ಮ ರೂಪಿಣಿ ರಾಮನಗರದಿಂದ. ನಾವು ಮಾಡುವ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ದಯವಿಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡುವ ಎಲ್ಲರಿಗೂ ಥ್ಯಾಂಕ್ ಯು ಸೋ ಮಚ್. ನಾವಿವತ್ತು ಭೂವರಹ ಸ್ವಾಮಿ ದೇವಸ್ಥಾನಕ್ಕೆ ಹೋಗೋದ ಅಂದ್ಕೊಂಡು ಮನೆ ಬಿಟ್ವಿ. ಮನೆ ಬಿಟ್ಟಾಗ ಸುಮಾರು ಒಂದು 10:30 ಆಗಿತ್ತು. ಮತ್ತು ದೇವಸ್ಥಾನ ತಲುಪಿದಾಗ ಸುಮಾರು ಒಂದು 11:30 12 ಆಗಿತ್ತು. ಹೋಗೋದಕ್ಕೆ ಪಾರ್ಕಿಂಗಲ್ಲೂ ಜಾಗ ಇರಲಿಲ್ಲ, ಫುಲ್ ರಶ್ ಇತ್ತು. 1 ಕಿಲೋಮೀಟ್ರು ಹಿಂದೆನೇ ಪಾರ್ಕಿಂಗ್ ಮಾಡಿ ನಡ್ಕೊಂಡು ಹೋದ್ವಿ. ನಾನು ಮತ್ತು ನನ್ನ ಫ್ರೆಂಡ್ ಮಗಳು ಒಂದು ಸ್ವಲ್ಪ ನೀರಲ್ಲಿ ಆಟ ಆಡಿಕೊಂಡು ಎಂಜಾಯ್ ಮಾಡಿಕೊಂಡು ದೇವಸ್ಥಾನಕ್ಕೆ ಹೊರಟ್ವಿ. ಈ ದೇವಸ್ಥಾನಕ್ಕೆ ಬಂದು ಪೂಜೆ ಮಾಡಿಸ್ಕೊಂಡು ಹೋದರೆ ಮನೆ ಕಟ್ಟೋಕ್ಕೆ ಯಾವುದೇ ರೀತಿ ಅಡಚಣೆ ಆಗೋದಿಲ್ಲ. ಮತ್ತು ಭೂಮಿ ಸಂಬಂಧಿತ ಯಾವುದಾದ್ರೂ ವ್ಯವಹಾರಗಳಿದ್ರೆ ಅದಕ್ಕೆ ಸಮಸ್ಯೆ ಆಗೋಲ್ಲ ಅನ್ನೋದು ಈ ದೇವಸ್ಥಾನದ ಒಂದು ನಂಬಿಕೆ. ಎಲ್ಲ ತಂದಿರೋ ಕಾಯಿಗಳನ್ನ ಅವರವರೇ ಅಲ್ಲಲ್ಲೇ ಹೊಡಿತಾಯಿದ್ರು. ಸೊ ನಾವೂ ನಮ್ಮ ತಂದಿರೋ ಕಾಯಿನ ನಮ್ಮ ಫ್ರೆಂಡಸ್ ಹೊಡೆದ್ರು. ನನಗೊಂದು ಸ್ವಲ್ಪ ಭೂಮಿ ಸಮಸ್ಯೆ ಇತ್ತು ಮತ್ತು ನನ್ನ ಫ್ರೆಂಡ್ಗೆ ಮನೆ ಕಟ್ಟಬೇಕಾಗಿತ್ತು. ಅದಕ್ಕೆ ಅವರು ಯಾವ್ದಾದ್ರು ಪೂಜೆ ಯಾವ ರೀತಿ ಮಾಡಬೇಕು ಅಂತ ಕೇಳಿದಾಗ ಅಲ್ಲಿಯವರೊಬ್ಬರು ಈ ರೀತಿ ಹೇಳಿದ್ರು. ದೇವಸ್ಥಾನದ ಬಲಭಾಗಗಡೆ ಮಣ್ಣು ಇರುತ್ತೆ, ಆ ಮಣ್ಣನ್ನು 3 ಹಿಡಿಯಷ್ಟು ತೊಗೊಂಡು ಪೂಜೆಗೆ ಇಡಬೇಕು. ನೆಕ್ಸ್ಟು ಮನೆ ಕಟ್ಟಬೇಕು ಅಂದರೆ ಅಲ್ಲಿ ಇಟ್ಕೆ ಸಿಗುತ್ತೆ, 2 ಇಟ್ಕೆ ತೊಗೊಬಂದು ಪೂಜೆಗಿಟ್ಟು ಪೂಜೆ ಮಾಡಿಸ್ಬೇಕು ಅಂತ ಹೇಳಿದ್ರು. ಅವ್ರು ಹೇಳ್ದಂಗೆ ನಾನು ಮತ್ತು ನನ್ನ ಫ್ರೆಂಡು ಇಟ್ಕೆ ಪೂಜೆ ಮತ್ತು ಮಣ್ಣಿನ ಪೂಜೆಗೆ ಅಂದ್ಬಿಟ್ಟು ರಸೀದಿ ಹಾಕಿಸ್ಕೊಂಡ್ವಿ. ರಸೀದಿ 200 ರೂಪಾಯಿ ಏನೋ ಪೇ ಮಾಡಿದ್ವಿ ನಾವು. ಆ ಪೇ ಮಾಡಾದ್ಮೇಲೆ ಮಣ್ಣು ಮತ್ತು ಇಟ್ಕೆನ ಆ ಟೇಬಲ್ ಮೇಲೆ ಇಟ್ಟು ಪುರೋಹಿತರು ಈ ರೀತಿ ಪೂಜೆ ಮಾಡ್ತಾರೆ. ಮತ್ತು ಪೂಜೆ ಮಾಡಾದ್ಮೇಲೆ ಅದನ್ನು ಏನು ಮಾಡಬೇಕು, ಯಾವ ರೀತಿ ಮನೆಗೆ ತೊಗೊಂಡು ಹೋಗೋದ್ಮೇಲೆ ಪೂಜೆ ಹೇಗೆ ಮಾಡಬೇಕು, ಅದನ್ನ ನಂತರ ಏನು ಮಾಡಬೇಕು ಅಂತ ಅವರೇ ಹೇಳ್ತಾರೆ. ಆ ಪೂಜೆ ಎಲ್ಲ ಮುಗಿಸ್ಕೊಂಡು ದೇವ್ರ ದರ್ಶನ ಮಾಡೋಕ್ಕೆ ಅಂತ ಸ್ಪೆಷಲ್ ಎಂಟ್ರಿ ತೊಗೊಂಡು ದೇವ್ರ ದರ್ಶನನೂ ಮಾಡಿದ್ವಿ. ಅಷ್ಟು ಚೆನ್ನಾಗಾಯಿತು ದೇವ್ರ ದರ್ಶನ. ದೇವ್ರ ದರ್ಶನಕ್ಕೆ ನಾವು ಸ್ಪೆಷಲ್ ಎಂಟ್ರಿಗೆ ಒಂದು 125 ರೂಪಾಯಿ ಪರ್ ಹೆಡ್ ಕೊಟ್ಟಿವಿ. ನಾವು 4 ಜನ ಹೋಗಿರೋದ್ರಿಂದ 500 ರೂಪಾಯಿ ಪೇ ಮಾಡಿಬಿಟ್ಟು ಆರಾಮಾಗಿ ದೇವ್ರ ದರ್ಶನ ಮಾಡಿ ಮುಗಿಸ್ತೋ. ದೇವ್ರ ದರ್ಶನ ಆದಮೇಲೆ ಪೂಜೆ ಆಗಿರೋ ಮಣ್ಣನ್ನು ಇಟ್ಕೊಂಡು ನಾವು ದೇವಸ್ಥಾನದ ಸುತ್ತ 11 ಪ್ರದಕ್ಷಿಣೆ ಹಾಕಬೇಕು. 11 ಪ್ರದಕ್ಷಿಣೆ ಹಾಕಾದ್ಮೇಲೆ ಅದು ಮಣ್ಣನ್ನು ನಾವು ಅರಿಶಿನದ ಬಟ್ಟೆ ಮಾಡಿ ಕಟ್ಬಿಟ್ಟು ದೇವ್ರ ಮನೇಲಿ ಇಡಬೇಕು. ಇಟ್ಟು ದಿನ ಪೂಜೆ ಮಾಡಬೇಕು. ನಮ್ಮದು ಭೂಮಿ ಸಮಸ್ಯೆ ನಿವಾರಣೆ ಆದಮೇಲೆ ಇಲ್ಲಿಗೆ ಮತ್ತೆ ಪುನಃ ದೇವಸ್ಥಾನಕ್ಕೆ ಬಂದು ನಮ್ಮದು ಹರಕೆ ಏನಿದೆ ಅದನ್ನು ತೀರಿಸ್ಬಿಟ್ಟು ಆ ಮಣ್ಣನ್ನು ತುಳಸಿ ಗಿಡಕ್ಕೆ ಹಾಕಬೇಕು ಅಂತ ಹೇಳಿದ್ರು. ಅದೇ ರೀತಿಯೇ ಇಟ್ಕೆನೂ ಸುಧಾ ಎಲ್ಲ ಆದಮೇಲೆ ನಿಮ್ಮ ಮನೆ ಕಟ್ತಿರಲ್ಲ ಈಶಾನ್ಯ ಭಾಗಕ್ಕೆ ಹಾಕಿ ಕಟ್ಟಿ ಅಂತ ಹೇಳಿದ್ರು. ನಾವೆಲ್ಲ ದರ್ಶನ ಎಲ್ಲ ಮುಗಿಸ್ಕೊಂಡು ಅಲ್ಲೇ ಅನ್ನದಾಸೋಹನೂ ಸುಧಾ ನಡೆಯುತ್ತೆ. ಅಲ್ಲೇ ಅನ್ನದಾಸೋಹದಲ್ಲೇ ಊಟ ಮಾಡಿಕೊಂಡು ನಾವು ದೇವಸ್ಥಾನ ಬಿಟ್ಟಾಗ ಬರೋವರೆ ಒಂದು 3:30 ಆಗಿತ್ತು. ಏನಪ್ಪ ಇದು ಎಲ್ಲ ಹೇಳಿದ್ರು, ನಮಗೆ ದೇವಸ್ಥಾನದ ಅಡ್ರೆಸ್ಸೇ ಹೇಳಲಿಲ್ಲ ಅಂತ ತಿಳ್ಕೊಬೇಡಿ. ಅಡ್ರೆಸ್ ಹೇಳ್ತೀನಿ. ಇದು ಮಂಡ್ಯ ಜಿಲ್ಲೆ KR ಪೇಟೆ ತಾಲೂಕು ಕಲ್ಲಳ್ಳಿ ಗ್ರಾಮದಲ್ಲಿದೆ. ಇದು ಬೆಂಗಳೂರಿಂದ ಒಂದು 180 ಕಿಲೋಮೀಟ್ರ್ ದೂರದಲ್ಲಿದೆ. ದೇವಸ್ಥಾನಕ್ಕೆ ಸ್ಯಾಟಲೈಟಿಂದನೂ KSRTC ಡೈರೆಕ್ಟ್ ಬಸ್ ಇದೆ. ಬೆಳಗ್ಗೆ ಒಂದು 7 ಗಂಟೆಗೆ ಅಲ್ಲಿಂದ KSRTC ಬಸ್ ಸ್ಟ್ಯಾಂಡ್ ಬಿಡುತ್ತೆ. ಮತ್ತು ಇಲ್ಲಿಂದ ಪುನಃ 2:30ಗೆ ರಿಟರ್ನ್ ಬಿಡುತ್ತೆ. ನಾವು ಆ ದೇವಸ್ಥಾನ ಮುಗಿಸ್ಕೊಂಡು ನೆಕ್ಸ್ಟ್ ಬಂದಿದ್ದೆ ವೇಣುಗೋಪಾಲ ಸ್ವಾಮಿ ದೇವಸ್ಥಾನಕ್ಕೆ. ಇಲ್ಲಿ ದೇವ್ರ ದರ್ಶನ ಮಾಡಿಕೊಂಡು ಹೊರಗಡೆ ವ್ಯೂಸ್ನ ಎಂಜಾಯ್ ಮಾಡಿಕೊಂಡು ಟೈಮ್ ಹೋಗಿದ್ದೇ ಗೊತ್ತಾಗಲಿಲ್ಲ. ಆಗಲೇ 5:30 ಆಗೋಗಿತ್ತು. ಹತ್ತತ್ರ ಮನೆ ಕಡೆ ಸ್ವಲ್ಪ ಕೆಲಸ ಇರೋದ್ರಿಂದ ನಾವು ರಾಮನಗರದ ದಾರಿ ಇಳಿದ್ವಿ. ಈ ದಿನ ನಂದು ಈ ರೀತಿ ಕಳೀತು. ನಿಮಗೆ ಈ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಲೈಕ್ ಮಾಡಿ, ಪ್ಲೀಸ್ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.